ನಾವು ಕಳಸ ಹೊರನಾಡವರು. ಗೊತ್ತು ನನಗೆ ಅನ್ಸಿದ್ದಕ್ಕೆ ನಂಗೆ ಖುಷಿ ಆಯ್ತು ಮಗಳೇ, ಖುಷಿ ಆಯ್ತು. ಏನು ಗುಂಡವ್ರೆ, ಏನು ಸಮಸ್ಯೆ ಏನಲ್ಲಿ? ಅದು ಸಮಸ್ಯೆ ಏನಿಲ್ಲ, ಹಂಪಾಗಿ ಕೆಳಗೆ ಜಾರಿ ಬಿದ್ದಿದ್ದು ಬಸ್ಸು. ಕಾಲ್ ಜಾರ್ದಂಗೆ. ಕಾಲ್ ಜಾರಿ ಬಿದ್ದಿದ್ದಲ್ಲ ಬಸ್ಸು. ಹಿಡ್ಕೊಳ್ಳಿ ದೊಡ್ಡ ಜಡೀರಿ ಚಿಕ್ಕಯ್ಯ ಅವನೊಂದು ಕಟ್ಟಾಕ್ಯಾತ ಹಾರ್ಗಿರನ್ ಮನೆ ಮೊದಲೇ ಜೀವನದಲ್ಲಿ ಭಾರಿ ಸಮಸ್ಯೆ ಅಂತ ಹೇಳ್ತಾನೆ. ದೇವಸ್ಥಾನಕ್ಕೆ ಬಂದವರು ಯಾರು ಹಾಳಾಗಿಲ್ಲ, ಒಳ್ಳೆದಕ್ಕೆ ಬರ್ತಾರೆ. ಏನು ಅದಕ್ಕೆ ಒಪ್ಕೊಂಡು ಬರ್ತಾರೆ ಅದು ನೆರವೇರುತ್ತೆ. ಅದನ್ನೊಂದು ನಾವು ಇವತ್ತು ಮಾಡ್ಕೊಂಡು ಹೋಗ್ತಿದ್ದೀವಿ. ಹುಡುಗ ಹುಡುಗ ಮತ್ತೆ ಸಮಾಚಾರ? ಇವನು ಯಾವ ಸತ್ಯ ಮರೆ ಮಕ್ಕಳೇ ಮರೆ. ನೋಡಿ, ಇದು ಈ ಸಾರಿ ನಾವು ಪುರಧಾಮಕ್ಕೆ ಬಂದಿರುವಂತ ಟೀಮು. ಕಿರಿಕಿರಿ ಮಾಡ್ರೆ ಸೀದಾ ಬರ್ತೀನಿ ಚೂರು ಅತ್ತ ತೋತ್ರು. ನಾವಿವತ್ತು ಕಳಸ, ಹಿರೇಬೈಲ್, ಕೊಟ್ಟಿಗೆರೆ, ಮೂಡಿಗೆರೆ ಎಲ್ಲ ಲಿಮಿಟ್ ದಾಟಿ ಇವಾಗ ಬೇಲೂರನ್ನು ಮೊಸಳೆ ನೋಡಲಿ ದಾಟಲಿ ಸರಿ. ಹಂಗಿರ್ಲಿ ರೆಕಾರ್ಡಲ್ಲಿ ಅಡ್ಡಿದ್ಯಾ ಕರೆಕ್ಟ್ ಇಡಿ ಮಾಡ್ಬೇಡ. ರೆಕಾರ್ಡ್ ಕೊಟ್ಟ್ಯಾ? ಹಾಯ್, ಹಲೋ, ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾವಿವತ್ತು ಕಳಸ, ಹಿರೇಬೈಲ್, ಕೊಟ್ಟಿಗೆರೆ, ಮೂಡಿಗೆರೆ ಎಲ್ಲ ಲಿಮಿಟ್ ದಾಟಿ ಇವಾಗ ಬೇಲೂರನ್ನು ಕೂಡ ದಾಟುವಂಥ ಸಮಯ. ನಾವಿವತ್ತು ಪುರಧಾಮ ಹೋಗ್ತಾ ಇದ್ದೀವಿ. ಒಂದು 13 ಜನ. ಮಾಮೂಲಿ ಕೆಲಸ ಅಂತ ಎಲ್ಲರೂ ನಮ್ಮ ಜೊತೆ ಕೆಲಸಕ್ಕೆಲ್ಲ ಯಾರು ಒಟ್ಟಿಗೆ ಬರ್ತಾರೆ. ಮತ್ತು ಒಂದಷ್ಟು ಜನ ಆತ್ಮೀಯ ಹಿರಿಯರು ಕೂಡ, ಎಲ್ಲ 90 ಅವ್ರು ಯಾರಿಲ್ಲ, ಎಲ್ಲ 60, 30 ಈ ಥರದವರು. ಬನ್ನಿ, ಪುರಧಾಮ ಒಂದು ದೇವಸ್ಥಾನಕ್ಕೆ ಹೋಗಿ ಬರುವ. ಮತ್ತು ದಾರಿ ಮಧ್ಯೆ ಅಲ್ಲೆಲ್ಲ ನೆಲೆಸ್ಲಿಕ್ಕುಂಟು. ಒಂದು ಕಡೆ ತಿಂಡಿ ಮಾಡಿದ್ವಿ, ಮತ್ತು ಒಂದು ಕಡೆ ಕಾಫಿ ಕುಡಿದ್ವಿ. ತಿಂಡಿ ಭಾರಿ ಚೆನ್ನಾಗಿತ್ತು. ಬಟ್ ಅವರು ಹಾಗಲಕಾಯಿದು ಸಾಂಬಾರು ಮಾಡಿದ್ರು. ನಾನು ಅದು ಪಲಾವಿಗೆ ಚೆನ್ನಾಗಾಗುತ್ತೆ ಅಂತ ಹಾಕೊಂಡೆ. ಹಾಗಲಕಾಯಿ ಸಾಂಬಾರು ಅಂತ ಗೊತ್ತಿರಲಿಲ್ಲ. ಭಾರಿ ಕೈ ಇತ್ತು. ಅರ್ಧ ತಿಂದ ಅದು ಬಿಟ್ಟು. ಟೀ ಮಾತ್ರ ಭಾರಿ ಚೆನ್ನಾಗಿತ್ತು. ಇನ್ನು ಪುರಧಾಮ ಹೋಗ್ಬೇಕಂತ ಹೇಳಿದರೆ ನಮಗೆ ಫಸ್ಟಿಗೆ ಸ್ವಲ್ಪ ಹರಕೆ ಅನ್ನೋದು ಕೊಡೋದಿದ್ರೆ ನಾವೇ ದಿನಸಿ ಐಟಮ್ ಎಲ್ಲ ತೊಗೊಂಡೋಗೋದು ಒಳ್ಳೆಯದು. ಅಲ್ಲಿ ಹೋಗಿ ತಗೊಂಡ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬರ್ತಿರೋದು, ನನಗೆ ಅಷ್ಟು ಅನುಭವ ಇಲ್ಲ. ಬನ್ನಿ ಹೋಗುವ ಈಗ. ನಮ್ಮ ಹಾಯ್ ಬಾವರೇ, ನಾವಿವತ್ತು ಯಾವ ಕಡೆ ಬಂದಿದ್ದು? ಪುರಧಾಮ. ನಾವಿವತ್ತು ಇವಾಗ ಹಳೇಬೀಡಲ್ಲಿದ್ದೀವಿ. ನೆಕ್ಸ್ಟ್ ಪುರಧಾಮ ಹೋಗಬೇಕು. ಡೈಲಿ ಕೆಲಸ ಎಲ್ಲ ಮಾಡಿ ಜೀವನದಲ್ಲಿ ಒಂಥರ ಜಿಗುಪ್ಸೆ ಬಂದಂಗಾಗಿ ಒಂದು ದಿವಸ ಎಲ್ಲರೂ ಒಟ್ಟಾಗಿ ಟೂರ್ ಹೋಗೋಣ ಅಂತ. ಅಡಿಕೆ ತೆಗೆಯೋರು ಮತ್ತು ನಮ್ಮ ಒಂದಷ್ಟು ಜನ ದೋಸ್ತರಿದ್ದಾರೆ, ಆತ್ಮೀಯರು 20ರಿಂದ 50ರವರೆಗೂ. 90 ಅವ್ರು ಯಾರಿಲ್ಲ, 60 ಅವರೆಲ್ಲ. ಒಂದು ಕಡೆ ತಿಂಡಿ ಮಾಡಿದ್ವಿ. ಇನ್ನು ಒಳ್ಳೆ ಕಾಫಿ ಕುಡಿಬೇಕು. ಬೇಲೂರಿಂದ ಹುಡುಕ್ತಾ ಇದ್ದೀವಿ. ನಮ್ಮ ಹಣೆ ಬರೋಕೆ ಒಂದು ಲೋಟ ಕಾಫಿ ಕುಡಿಕಾಗಲ್ಲ. ಏನು ಬಾವ, ಉಂಟಾ ಕಾಫಿ? ನಮಗೆ ಟೀ ಆಗ್ಬೋದು. ಒಂದು 2 3 4 5 6 7 8 9 ಕಾಫಿ ಹಂಗಾರೆ. ಓ
ಟೀ ರೆಡಿ ಇದೆಯಾ? ಟೀ ಕೊಡಿ. ಹಾ, ಟೀ ಸೂಪರ್ ಉಂಟು. ಹಳೆಬೀಡಿಗೆ ಬಂದ್ರೆ ಒಂದು ಟೀ ಕುಡ್ದು ಹೋಗಿ. ಇಲ್ಲಿ ಶಾಪ್ ಹೆಸರು ಅಂತ ಗೊತ್ತಿಲ್ಲ ಮಾರೆ. ಇವತ್ತು ನಮ್ಮೊಟ್ಟಿಗೆ ಓಡುಳ ಬಂದಿದೆ. ನಮ್ಮ ಓಡುಳ ಸೀಟ್ ಏನಾರು ಕೊರಿತಾನಪ್ಪ ಗಾಡಿಲಿ ಕೂತ್ಕೊಂಡು. ಹಿಂಬೇರಿಯಾ ಎಲ್ಲಿ ತಿಂದು ಬಂದ ನೀನು? ನನ್ನ ಜಪ್ಲೆ ಪೂರ ಜಪ್ಲೆ ಗುರುವಾರೆ ಇರುವಾರೇನಾ? ಅಮೃತೇಶ್ವರ ದೇವಸ್ಥಾನದ ಓನರ್ ನೋಡಿ ಇಲ್ಲಿ. ನನಗೆ ಹುಟ್ಟಬಾರ್ದಿತ್ತು. ಡೈವರ ಹಳೆ ಬೀಡಿಂದ ಯಾವ ಕಡೆ ಈಗ ಸೀದಾ ಹೊಸ ಬೀಡಿಗ? ಹೂವಿನ ಮಳಿಗೆಗಳು. ನೀವೊಂದು ವರ್ಷಕ್ಕೊಂದು 50 ಸರಿ ಬರ್ತೀರಿ ಮಾರ, ನಿಮ್ಗೆ ಗೊತ್ತಿಲ್ಲ ಕ್ಯಾ? ಕುಮಾರಣ್ಣ ಇದ್ಯಾವುದು ಹಳ್ಳ? ಕೆರೆಯಾ? ಸ್ವಲ್ಪ ದಿನಸಿ ಐಟಮ್ ಬೇಕಾಗಿತ್ತು, ಹಾಗಾಗಿ ಹಳೆಬೀಡು ಮಾರ್ಕೆಟಿಗೆ ಬಂದಿದ್ವಿ. ಆಫ್ಟರ್ ಲಾಂಗ್ ಟೈಮ್ ಒಂದು ಜರ್ನಿ. ನಾನು ಎಲ್ಲಿ ಹೋಗೋದಾದ್ರೂ ಒಬ್ಬನೇ ಹೋಗೋದು ಜಾಸ್ತಿ. ಒಬ್ಬನೇ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತು ಆ ರೀತಿ ಹೋಗಿ ಎಲ್ಲ ಅಭ್ಯಾಸ. ಈಗ ತುಂಬ ಜನ ಜೊತೆ ಎಲ್ಲ ಹೋಗಿಲ್ಲ. ಇವತ್ತು ಬಂದೀನಿ, ಅದು ನನಗೆ ಬೇಕಾದವ್ರ ಜೊತೆ ಮಾತ್ರ. ತುಂಬ ಖುಷಿ ಆಗ್ತಿದೆ. ಹೊರಗಡೆ ಎಲ್ಲ ಇದ್ದಾಗ ಇವ್ರನ್ನೆಲ್ಲ ಮಿಸ್ ಮಾಡ್ಕೊಳ್ತೀವಿ ಅಂತ ಅನ್ಸೋದು. ಬಟ್ ಇವಾಗ ಜೊತೆಲಿದ್ದಾಗ ಹಿಂಗೆಲ್ಲ ಬಂದರೆ ಭಾರಿ ಖುಷಿ ಆಗ್ತದೆ. ಈ ಒಂದು ದೊಡ್ಡ ಕೆರೆ ಬಗ್ಗೆ ಏನಾದರೂ ಹೇಳ್ತೀರಾ ಓಡುಳವ್ರೆ? ಹಾಂ, ಹೆಚ್ಚಿನ ಮಾಹಿತಿ ಕಂಡು ಬರ್ತಿಲ್ಲ. ಒಂದಷ್ಟು ಜನ ಅಲ್ಲಿ ದಿನಸಿ ತಗೊಳಕ್ ಹೋಗಿದ್ದಾರೆ. ಮತ್ತೆ ಇದೊಂದು ಕೆರೆ ಹೆಸರು ಎಂತ ಅಂತ ನನಗೂ ಗೊತ್ತಿಲ್ಲ. ಗೊತ್ತಿರೋರು ಕಮೆಂಟ್ ಮಾಡಿ. ಯಾರಾದ್ರೂ ಹಳೆ ಬಿಡೋರು ಇದ್ರೆ, ಬೇಲೂರು ಹಳೆ ಬಿಡೋರು. ಬೇಲೂರಲ್ಲಿ ತೆಂಗಿನ ಮರ ಜಾಸ್ತಿ, ಬಟ್ ಅಡಿಕೆನೂ ಇದೆ, ಸೊಕ್ಕತ್ತಿದೆ ನೋಡಿ ಅಲ್ಲಿ. ತೋರಿಸಿ ಕ್ಯಾಮ್ರಾಮ್ಯಾನ್ ಓಡೋಳವ್ರೆ, ಯಾಕೆ ಹಿಂಗೆ ಮಾಡ್ತೀರಿ? ಪೇಮೆಂಟ್ ಸಾಯಂಕಾಲ ಕೊಡಲ್ವಾ? ಹೊಸ ಕ್ಯಾಮ್ರಾಮ್ಯಾನ್ ನಮಗೆ ಓಡುಳ ಆಗತ್ತೆ ಮರ. ಮೊಬೈಲ್ ಎಲ್ಲ ಕೊರಗಿರ್ದೆ. ನಾನಂತೂ ಕವಿಯಲ್ಲ. ಏನಾದ್ರು ಪ್ರಶ್ನೆ ಕೇಳಿಕೊಂಡ? ಬೋಟಿಂಗ್ ವ್ಯವಸ್ಥೆ ಇದೆ. ಹಾ, ಬೋಟಿಂಗ್ ವ್ಯವಸ್ಥೆ ಉಂಟು. ಧರ್ಮಕ್ಕಿಲ್ಲ, ದುಡ್ಡು ಕೊಟ್ಟು ಬೋಟಿಂಗ್ ಮಾಡ್ಬೋದು. ಪುರದಮ್ಮ ಕಡೆ ಹೋಗುದು. ಓ ಬಸ್ ಸುಂದರ ಮಾರ ಸರಿ. ಕವಿಯಲ್ಲ ನೋಡಿ, ಅಲ್ಲಿ ಕಾಣ್ತಿರೋದು ಮಾರ್ಕೆಟ್. ಅಲ್ಲೇ ದಿನಸಿ ತಗೊಳಕ್ ಹೋಗಿರೋದು. ಅದು ಹೊಯ್ಸಳ ಬೋಟಿಂಗ್ ಅಂತ ನೋಡಿ. ಹಾ, ಇದು ಹೊಯ್ಸಳ ಡ್ಯಾಮಾ? ಹಾ ಹಾ, ಎಸ್, ಇದು ಹೊಯ್ಸಳ ಕೆರೆ. ದ್ವಾರ ಸಮುದ್ರ ಹಳೆ ಬೀಡು ಮಾರ ಇದು. ಬೋರ್ಡ್ ಹಾಕಿರಲ್ಲ. ಅಲ್ಲಿ ಫ್ಲೇಲ ಬಂತು ನಮ್ದು ಗಾಡಿ. ಟೈಟ್ ಸುರೇಶ್ ಅಣ್ಣ, ಟೈಟ್ ಸುರೇಶ್ ಅಣ್ಣ ಎಂತ ಹೋಗಿ ಟೈಟ್ ಸುರೇಶ್ ಅಣ್ಣ, ಟೈಟ್ ಹೋಗಿ ಸುರೇಶ್ ಅಣ್ಣ ಹಿಡ್ಕೊಂಡ್ ಬನ್ನಿ. ಹೋಗಿ ಸುರೇಶ್ ಅಣ್ಣ ಏರ್ಕೊಂಡ್ ಬನ್ನಿ. ಎಲ್ಲಿ ಬಿದ್ದಿದೆ ಕಬ್ಬೇಕು ಓಡಾಗ ಇದಲ್ಲ ಡ್ರೈವರ್ ಅಣ್ಣ.
ಬಹಳ ಸಮಯದ ನಂತರ ನಾವು ಮೋಡಣ್ಣವ್ರ ಮೀಟ್ ಆಗ್ತಿರೋದು. ಈಗ ನಮ್ಮನ್ನೆಲ್ಲ ಅಗಲಿ ಅಂದ್ರೆ ಹಂಗಲ್ಲ, ಎಲ್ಲಿಗಿರೋದು? ಕಾಪಿಕಾಡು. ಯಾವ ಕಾಪಿಕಾಡು? ಯಾವ್ದು ಕಾಪಿಕಾಡು? ಕಾಪಿಕಾಡು ಹಾಲಿಡೇ ಹೋಮ್ ಸ್ಟೇ. ಎಲ್ಲಿ ಬರೋದು ಅದು? ಹೆಬ್ಬಾಳೆ ಸೇತುವೆ ಹೊರನಾಡು ರೋಡ್. ಏನದು ರಿಕ್ವೈರ್ಮೆಂಟ್ ಉಂಟಾ? ವೇಕೆನ್ಸಿ? ಏನಿಲ್ಲ. ನಮಗೆ ಮರ ಹಚ್ಚಿ ಸಾಕಾಗಿದೆ ಮರ, ನಾವು ಬರೋದು ಒಳ್ಳೇದು. ಮತ್ತೆ ಬತ್ತಿ ಕೊಟ್ರೆ ಸಾಕು. ಹಾ, ರೂಮ್ ಇದೆ, ಬರೋದಾದ್ರೆ ಬನ್ನಿ. ಯಾರು ಯದಿಗ್ ಗೊತ್ತಾರಲ್ಲಿ? ಇಲ್ಲಲ್ಲ, ನಮ್ ರೂಮ್ ಹತ್ರ ಇದೆ, ದೂರ ದೂರ. ಹೆಂಗೆ ಈಗ ನಮ್ಮ ಜೊತೆ ಜರ್ನಿ ಹೆಂಗಾಗ್ತುಂಟು? ಟೂರ್ ಪರವಾಗಿಲ್ಲ, ಚೆನ್ನಾಗ್ತಿದೆ. ಹಾ, ಜೋಶಲ್ಲಿ ಹೋಗ್ತಾ ಇದೀವಿ. ದೇವಸ್ಥಾನ ಹೇಗಿದೆ ಅಂತ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹಾ. ನೋಡೋಣ ಹೇಗಿದೆ. ದೋಷಲಿದ್ದೀರಾ ಭಕ್ತಿ ಇಲ್ದಿರಾ? ಭಕ್ತಿ ಎಂತ ಕಾಯಿಗೆ 45 ರೂಪಾಯಿ. ಹಾ. ನಮ್ಮಲ್ಲಿ 70 ರೂಪಾಯಿ. ನಮ್ಮೂರಲ್ಲಿ ನಮ್ಮಲ್ಲಿ 35 ರೂಪಾಯಿ ಕೊಡ್ತಾರೆ. ನಮ್ಮೂರಲ್ಲಿ 30 ಅಂತೆ. ಅವನಿಗೆ ತಲೆ ಹಾಳಾಗಿದೆ, ಲೆಕ್ಕ ಆಗ್ತಾನೆ. ವಿಡಿಯೋ ಫೋಟೋ ಅವ್ರ ಯಾರಿಗೆ 65 ರೂಪಾಯಿ ಅಂತ ಒಬ್ಬ. ಹಂಗ ಅಂಟಿಕೊಂಡಣ ಡ್ರೈವರ ಹಾಡು ಹೇಳ್ಕೊಂಡಣ. ಗುಂಡಣ್ಣ ಖರ್ಚಿಗೆ ದುಡ್ಡು ಕೊಟ್ಟನೆ ಅಲ್ಲ ಗುಂಡಣ್ಣ? ಸಾಯಂಕಾಲ ವಾಪಸ್ ಕೇಳ್ತಿಲ್ಲವ? ನಮ್ಮಂಗಿಲ್ಲ ಮಾರ, ಒಂದೇ ಅಜ್ಜೆ ನಮ್ಮಲ್ಲ ನಾನು. ಇದೆಂತ ಇದು? ಇದೆಂತ? ಅಮೃತೇಶ್ವರ ದೇವಸ್ಥಾನ ಓನರ್. ಅಮೃತೇಶ್ವರ ದೇವಸ್ಥಾನ ಓನರ್. ಪೂಜ್ಯರ? ನಾವೆಲ್ಲ ಇವತ್ತು ಭಕ್ತರು, ಭಾರಿ ಭಕ್ತರಾಗಿವಿ. ಪೂಜ್ಯರ? ನನಗೊಂದು ಚೂರು ಕೊಟ್ಟೆ ತಿಂತಿದ್ದಲ್ಲ, ಮಾನ ಮರಿದಿಲ್ಲ ಮನೆ ನಾವು ತಿನ್ನಂಗೆ. ಓ ಬಂತು ದೇವಸ್ಥಾನ. ಅಲ್ಲ ಕಾಡಗೆಲ್ಲ ಜೋಳ ಬೆಳ್ತಾರಲ್ಲ ಮನೆ. ಜೋಳ ಕೊಂಡೋಣ. ದೇವಸ್ಥಾನಕ್ಕೆ ಬರ್ತಾ ಇರೋಂತ ಏನ್ ಕಾರಣ? ಸುಮ್ನೆ ನೀನು ಭಕ್ತಿನೇನ ಮರ, ಸುಮ್ನೆ ಅನ್ಬಾರ್ದು. ಒಂದು ಭಕ್ತಿ ಪೂರ್ವಕವಾಗಿ ನೀನು ಮಾಡ್ಬೇಡ. ಇಲ್ಲಿ ನೀನು ಹೇಳ್ಬೇಕು, ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ ಕೈ ಮುಗಿಕ್ ಬಂದೀನಿ ಅಂತ. ಅಯ್ಯೋ ಏನಿದು? ಲ್ಯಾಬು ಬಂದೇವ, ನಾವು ಬಂದೇವ, ತಮ್ಮ ದೇವಸ್ಥಾನಕ್ಕೆ ಬಂದೇವ. ಆಯ್ತಾ ನಿಂತಾರೆ ಎಂತ ಕಾಯ್ದು ಎಂತಕ್ಕೆ? ಕೋಳಿ ಕುರಿ ಇರುತ್ತಲ್ಲ, ನೋಡು ನೋಡು ಹಂಗೆ ಪುರ್ಸೊತ್ತೆ ಇಲ್ಲ ಮನೆ ಎಲ್ಲ ನೋಡಿ. 5 ರೂಪಾಯಿ ಗೌರ್ಮೆಂಟ್ ರೂಮಲ್ಲಿ ಇದೆ. ಬಂದಾಗ ಅಲ್ಲಿ 2 ವರ್ಷ ಆಯ್ತು ಬಂದಾಗ. ಇಲ್ಲ ಒಳ್ಳೆ ಇದು ಮಾಡ್ತಾರಲ್ಲ, ಒಳ್ಳೆ ರೂಮ್ ಕೊಡ್ತೀವಿ. 20 ಜನ ಊಟ ಕೊಡ್ಬೋದು. ಪಾರ್ಕಿಂಗ್ ಎಲ್ಲ ಐತೆ, ವಾಶ್ರೂಮ್ ಎಲ್ಲ ಐತೆ. ಆಯ್ತು ಕೊಡೋದು ಸೆಕೆಂಡ್ ಮಾಡೋದು ಬೇಕಾ? ಎಲ್ಲ ಕೊಡೋದು ವ್ಯವಸ್ಥೆ ಮಾಡೋದು. ಆದಷ್ಟು ಬೇಕಾ? ಸಂಬಂಧ ಇದೆಲ್ಲ ಪಾತ್ರೆ ಬೇಕೇನಣ್ಣ? 300 ಕೊಟ್ಟು ಸಾಕು. ಅಷ್ಟೇ ಮಾಡಿ ಮಾಡು. ಅದಕ್ಕಿಂತ ಪ್ರಥಮ ಅವ್ರು ರೂಮ್ ಕೊಟ್ಬಿಟ್ರೆ ನಿಂಗೆ ಗಾಡಿ ಫ್ರೀ. ಇದ್ದ ಒಂದು ಬೋಣಿಗೆ ಮಾಡು. ಈಗ ಲೈಸೆನ್ಸ್ ಮಾಡಿದೆಯಲ್ಲ ಅಲ್ಲಿ ಲೆಫ್ಟ್. ಲೆಫ್ಟ್ ಬೋಣಿ ಮಾಡು.
ನೋಡಿ, ಪುರದಮ್ಮ ಬಂದ್ರೆ ಫಸ್ಟ್ ನೀವು ರೂಮ್ ಎಲ್ಲ ಬುಕ್ ಮಾಡ್ಬೇಕಾಗ್ತದೆ ಬಾಡಿಗೆಗೆ. ಅಂದ್ರೆ ನೀವು ಅಡಿಗೆ ಏನಾದ್ರು ಮಾಡ್ಲಿಕ್ಕೆ ಮೊದಲೆಲ್ಲ ಹೊರಗಡೆ ಕಾಡಲ್ಲಿ ಮಾಡ್ತಿದ್ರಂತೆ, ಇವಾಗೆಲ್ಲ ರೂಮಲ್ಲೇ ಮಾಡ್ಬೇಕು. ಫಸ್ಟ್ ನೀವು ಗಾಡಿ ಬರ್ತಾನೆ ಅವರೇ ಅಡ್ಡ ಹಾಕ್ತಾರೆ. ರೇಟ್ ಗೀಟ್ ಎಲ್ಲ ನೋಡ್ಕೊಂಡು ರೂಮ್ ಮಾಡ್ಕೊಳ್ಳಿ. ಹಾಸನ ತಾಲೂಕಿನ ಸಾಲಗಮೆ ಹೋಬಳಿ ಚೀಕನಹಳ್ಳಿ ಗ್ರಾಮದ ಚೌಡೇಶ್ವರಿ ದೇವಸ್ಥಾನ ಅಂದ್ರೆ ಪುರದಮ್ಮ ದೇವಾಲಯಕ್ಕೆ ಬಂದಿರುವಂಥದ್ದು. ಇಲ್ಲಿ ಹಲವಾರು ಹರಕೆ ಆಗಿರ್ಬೋದು ಮುಂತಾದನ್ನ ತೀರಿಸ್ಲಿಕ್ಕೆ, ಮತ್ತೆ ಏನಾದ್ರು ಬೇಡಿಕೆಗಳನ್ನ ಇಟ್ಕೊಂಡಿರ್ತಾರೆ ಅಂಥವ್ರು ಹರಕೆ ಎಲ್ಲ ತೀರಿಸ್ಲಿಕ್ಕೆ ಬರುವಂಥದ್ದು. ಕೆಲವರೆಲ್ಲ ವರ್ಷಕ್ಕೆ 2-3 ಬಾರಿ ಬರ್ತಾರೆ. ನಾನು ಪ್ರಥಮ ಬಾರಿ, ಇದು ಮೊದಲನೇ ಸಾರಿ ಬರ್ತಾ ಇರೋದು ಈ ಒಂದು ದೇವಸ್ಥಾನಕ್ಕೆ. ನೀವೆಲ್ಲರೂ ಕೂಡ ಬಂದಿರ್ಬೋದು ಕೆಲವರು. ಮತ್ತೆ ಇಲ್ಲಿ ಹರಕೆ ಗಿರ್ಕೆ ಅಂತ ಹೇಳಿದ್ರೆ ನೀವೇನು ಮನೆಯಿಂದ ತರಬೇಕಂತ ಏನಿಲ್ಲ. ಎಲ್ಲ ಹರಕೆ ವಸ್ತುಗಳು ಏನೇನಿದೆ ಎಲ್ಲ ಕೂಡ ಇಲ್ಲೇ ಸಿಗ್ತದೆ. ಅಡಿಗೆ ಮಾಡಲಿಕ್ಕೆ ಸಾಮಗ್ರಿಗಳಾಗಿರ್ಬೋದು, ಪಾತ್ರೆ, ಮತ್ತೆ ಹರಕೆಗೆ ಏನು ಬೇಕು, ಕೋಳಿ, ಕುರಿ, ಹಂದಿ, ಈ ಥರ ಎಲ್ಲ ಕೂಡ ಇಲ್ಲೇ ದೊರೀತದೆ. ಎಲ್ಲದೂ ಕೂಡ ದುಡ್ಡಿರ್ತದೆ. ಬೆಳಿಗ್ಗೆ ಬೇಗ ಬಂದರೆ ನೀವು ಆರಾಮಲ್ಲಿ ದೇವ್ರ ದರ್ಶನ ಮಾಡಿ ಹಣ್ಕಾಯಿ ಮಾಡ್ಕೊಳ್ಬೋದು. ಕೆಲವೊಂದು ಸರಿ ಭಾರಿ ಜನ ಸಂದಣಿ ಜಾಸ್ತಿ ಇರ್ತದೆ. ಇವತ್ತೇನು ಅಷ್ಟೊಂದು ಕಡಿಮೆ. ನಾನು ಬುಧವಾರ ಬಂದಿರೋದು. ನೀವು ಆದಷ್ಟು ಬೇಗ ದೂರದಿಂದ ಬರುವವರು ಒಂದು 3:30-4 ಗಂಟೆಗೆ ಹಿಂಗೆ ಹೊರಟು ಬಿಡಿ. ನಾವು ಕಳಸದಿಂದ 4:00ವರೆಗೆ ಬಿಟ್ಟಿದ್ವಿ. ಇಲ್ಲಿ ಬರ್ತಾ ಎಷ್ಟೊತ್ತಾಗಿತ್ತಾ? ಇಲ್ಲಿ ಬರ್ತಾ 9 ಗಂಟೆ ಆಗಿತ್ತು. ನೀವು 9 ಗಂಟೆ ಅಷ್ಟೊತ್ತಿಗೆಲ್ಲ ಬಂದರೆ ಆರಾಮಲ್ಲಿ ದೇವ್ರ ದರ್ಶನ ಎಲ್ಲ ಮಾಡ್ಬೋದು. ಓಕೆ, ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ದವರು ಪುರದಮ್ಮ ದೇವಸ್ಥಾನದ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ವಿಡಿಯೋನ ಶೇರ್ ಮಾಡಿ ಆದಷ್ಟು. ನಾನು ರೋಡಲ್ಲಿ ತೋರಿಸ್ಬೇಕಿತ್ತು, ಬಟ್ ಗಾಡೀಲಿ ಜಾಗ ಜಾಸ್ತಿ ಇಲ್ಲ, ಹಾಗಾಗಿ ಹಿಂದೆ ಕೂತಿದ್ದೆ, ತೋರಿಸ್ಲಿಕ್ಕೆ ಆಗಲಿಲ್ಲ. ಓಕೆ, ಹಾಗೆ ವಿಡಿಯೋ ನೋಡ್ತಾ ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ನಾವೊಂದು 13 ಜನ ಬಂದಿದ್ದೀವಿ ಇವತ್ತು. ಹಾಗೆ ಒಂದು ಪುರದಮ್ಮ ಚೌಡೇಶ್ವರಿ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಹಾಗೆ ಇಲ್ಲಿನ ಗ್ರಾಮಸ್ಥರು ಕೂಡ ನಮ್ಮ ವಿಡಿಯೋನ ನೋಡಿ ಶೇರ್ ಮಾಡಿ ಆದಷ್ಟು ಸಹಕರಿಸಿ ಅಂತ ಕೇಳ್ಕೊಳ್ತಾ. ನೋಡಿ, ಇಲ್ಲಿ ಸುತ್ತಮುತ್ತ ಎಲ್ಲ ಅಂಗಡಿ, ಮತ್ತೆ ನಮಗೆ ಅಡುಗೆ ಮಾಡ್ಲಿಕ್ಕೆ ಏನು ಪಾತ್ರೆ ಎಲ್ಲ ಬೇಕಂತ ಹೇಳಿದ್ನಲ್ಲ, ಅದೆಲ್ಲ ಇಲ್ಲೇ ಸಿಗ್ತದೆ. ಗ್ಯಾಸಿಂದ ಹಿಡಿದು ಸಣ್ಣ ಸೌಟುವರೆಗೂ ಎಲ್ಲ ಇಲ್ಲೇ ಸಿಗ್ತದೆ. ಮತ್ತು ನೀವು ಬೆಳಿಗ್ಗೆ ಇಲ್ಲಿ ಬರೋದೇ ತಡ, ಅವರೇ ಬಂದು ಕರ್ಕೊಂಡು ಹೋಗ್ತಾರೆ ಕೆಲವರೆಲ್ಲ. ಸ್ವಲ್ಪ ಇದರಲ್ಲೆಲ್ಲ ಸ್ವಲ್ಪ ಜಾಗ್ರತೆ ಇರಿ, ಪೂರ ನುಣ್ಣಗೆ ಯಾರಿಗೆ ಬಂದಿದ್ದು ನಾ. ನೋಡಿ, ಇಲ್ಲಿ ಹಣ್ಣು, ಕಾಯಿ, ಹೂವು ಎಲ್ಲ ಸಿಗ್ತದೆ. ಹಿಂದೂ ಧಾರ್ಮಿಕ ಮತ್ತು ಧರ್ಮದಾಯ ದತ್ತಿ ಇಲಾಖೆ ಸರ್ಕಾರಕ್ಕೆ ಒಳಪಟ್ಟಿರ್ತದೆ. ಇದು ಸರ್ಕಾರದ ಅಧೀನದಲ್ಲಿರುವಂತಹದ್ದು. ಊಟ ತಿಂಡಿ ವ್ಯವಸ್ಥೆ ಎಲ್ಲ ಉಂಟು, ಎಲ್ಲದಕ್ಕೂ ದುಡ್ಡು ಕೊಡ್ಬೇಕು ಮಾತ್ರ. ಅಣ್ಣ ಯಾವರು? ಬೇಲೂರಾ? ಹಾಂ, ಎಸ್. ನಾವೀಗ ಅಡುಗೆ ಮಾಡಲಿಕ್ಕೆ ರೂಮ್ ಎಲ್ಲ ಕೇಳಿದ್ವಲ್ಲ, ನೋಡಿ ಇಲ್ಲೇ ಇರೋದು. ಅದು ಎಲ್ಲ ವ್ಯವಸ್ಥೆ ಉಂಟು, ನೀರಿಂದ ಹಿಡಿದು ಖಾಲಿ ಅಡುಗೆ ಮಾಡೋದು, ತಿನ್ನೋದು, ಹೋಗುದು. ಅದ ಗುರುವರೆ ಅಟಿಲ್ ನೋಡ್ಕೊಂಡು ತಿನ್ಕೊಂಡು ಪೋಪಿನ ಹತ್ತಿ ಮುಂದೆ ಆಯ್ತಂಕಲ್ಲ ರೂಮು.
ಗಾಡಿ ಪಾರ್ಕಿಂಗ್ ವ್ಯವಸ್ಥೆ ಉಚಿತವಾಗಿ ಡ್ರೈವರ್ ಎಲ್ಲ ಸಿಗ್ತಾರೆ ನಮ್ಮ ಹತ್ರ, ಕಾಂಟ್ಯಾಕ್ಟ್ ಮಾಡ್ಬೋದು. ಮಹೇಶ್ ಯಡೂರ್ ಅಂತ ಹೇಳಿ ಧರ್ಮಕ್ಕೆ ತಂದು ಬಿಡ್ತಾರೆ ಇಲ್ಲಿಗೆ. ಒಳಗಡೆ ಸ್ಲಿಪ್ಪರ್ ಎಲ್ಲ ಇಲ್ಲಲ್ಲ ನೋಡಿ, ಇದೆಲ್ಲ ಇಲ್ಲೇ ಬಾಡಿಗೆದು ಅಲ್ಲ ಮಹೇಶಣ್ಣ? ಹಾ, ರೋಡ್ ಮೊದಲೆಲ್ಲ ಸ್ವಲ್ಪ ಹಾಳಾಗಿತ್ತು, ಇವಾಗೆಲ್ಲ ಚೆನ್ನಾಗುಂಟಲ್ಲ, ಆರಾಮಾಗಿ ಬರ್ಬೋದು ಕಳಸದಿಂದ ಬರೋರು. ನೆಕ್ಸ್ಟ್ ಏನಾದ್ರು ಬೇಕಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸ್ವಲ್ಪ ಕಾಂಟ್ಯಾಕ್ಟ್ ಎಲ್ಲ ಉಂಟು, ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲ ಮಾಡಿ ಕೊಡ್ತಾರೆ. ಹಾ, ಅದಕ್ಕೆಲ್ಲ ಹೆಚ್ಚೆ ಎಲ್ಲ ಬೋಟ್ಲರ್ಗಳ ಕೆಲಸ. ಕುಕ್ ನಮ್ಮ ಕಂಡಕ್ಟರ್ ಅವ್ರು ಗೊತ್ತು, ಅವ್ರಿಗೆ ಸುರೇಶ್ ಅಂತೇಳಿ, ನಮ್ಮ ಕೆರೆದಡಿಗೆ ಸುರೇಶ್ ರವರು. ಹೇಗೆ ಹೇಳ್ತೀರಾ ಈ ಒಂದು ಇಲ್ಲಿ ಪುರದಮ್ಮ ದೇವಸ್ಥಾನಕ್ಕೆ ಬಂದಿದ್ದೀರಾ, ಈ ದೇವಸ್ಥಾನದ ಬಗ್ಗೆ ಏನಾದ್ರು ಮಾಹಿತಿ ಉಂಟಾ ನಿಮ್ಗೆ? ಮಾಹಿತಿ ಇಲ್ಲ, ಅದು ವರ್ಷ ಬರ್ತೀವಿ ನಾವು. ಮತ್ತೆ ಹಂಗೆ ಸಣ್ಣದಾಗಿ ಇವಾಗ ಒಂದು ಅಡಿಗೆ ಮಾಡಲು ದೇವರಿಗೆ ಬಳಸೋದು. ಇಲ್ಲಿ ಮುಖ್ಯವಾಗಿ ಬರುವಂತದ್ದು ಹರಕೆ ತೀರ್ಸ್ಲಿಕ್ಕಲ್ಲ ಕೆಲವರೆಲ್ಲ. ಹೌದೌದು, ನಾನು ಇದು ಮೊದಲನೇ ಬಾರಿ ಬರ್ತಿರೋದು. ನಮ್ಮ ಡ್ರೈವರ್ ಇದಾರಲ್ಲ, ನಮ್ಮ ಮಹೇಶ್ ಅಣ್ಣ ಅವರು ಭಾರಿ ಸಮಯದಿಂದ ಬಂದಿದ್ದಾರೆ. ಮಹೇಶ್ ಅಣ್ಣ, ಯಾಕೆ ಇಲ್ಲಿಗೆ ಭಕ್ತರು ಅತಿ ಹೆಚ್ಚಾಗಿ ಬರುವಂತದ್ದು? ಮೊದಲು ದೊಡ್ಡ ಕಾಡಿತ್ತು ಇಲ್ಲಿ, ಸಣ್ಣ ದೇವಸ್ಥಾನ ಗುಡಿ ಕಲ್ಲು ಈಗ ಮೊದಲಿದ್ದೀವಿ. ಅದ್ರ ಮೇಲೆ ಬರ್ತಾ ಬರ್ತಾ ಸ್ವಲ್ಪ ಇಂಪ್ರೂವ್ ಆಗ್ತಾ ಬಂತು. ಬಾರಿ ಕಾಣಿಕ ಸ್ಥಳ, ಅಂದ್ರೆ ಏನಾದ್ರು ಹರಕೆ ಮಾಡ್ಕೊಂಡ್ರೆ ಇಲ್ಲಿ ಬಾರಿ ಹೊರಗಡೆ ದೇಶದ ಆಚೆಯಿಂದ ಎಲ್ಲ ಬರ್ತಾರೆ ಇಲ್ಲಿ, ಹೊರಗಿನಿಂದೆಲ್ಲ ಜನ ಬರುವಂತದ್ದು ಇದೆ. ಮತ್ತೆ ಹರಕೆ ಏನಾದ್ರು ಬೇಡ್ಕೊಂಡ್ರೆ ಅದು ಈಡೇರುತ್ತೆ ಅಂತ. ನೋಡಿ, ನಿಮ್ಮಲ್ಲಿ ಏನಾದ್ರು ಬಾರಿ ಅಂತ ಬೇಡಿಕೆಗಳು ಏನಾದ್ರು ಇದ್ರೆ ಬಂದು ಹರಕೆ ಹೊತ್ಕೊಳ್ಳಿ. ಈಡೇರುತ್ತೆ ಇಲ್ಲೋ ನಂಗಂತೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬರ್ತಿರೋದು. ಸುಮಾರು ಜನ ಹೇಳ್ದಂಗೆ ಈಡೇರುತ್ತೆ ಅಂತ ಹೇಳ್ತಾರೆ, ನಮ್ಮ ಮಹೇಶ್ ಅಣ್ಣ ಕೂಡ ಹೇಳ್ತಾರೆ ಈಗ. ಮತ್ತೆ ಇನ್ನೇನಾದ್ರು ಹೆಚ್ಚಿನದಾಗಿ ಮಹೇಶಣ್ಣ? ಹೆಚ್ಚಿನದಾಗಿ ಇಲ್ಲ, ಮೊದಲೇ ಸ್ವಲ್ಪ ರೋಡ್ ಎಲ್ಲ ಚೆನ್ನಾಗಿರ್ಲಿಲ್ಲ, ಈಗ ರೋಡ್ ಎಲ್ಲ ಆಗಿದೆ, ಮತ್ತೆ ಸ್ವಲ್ಪ ಗೌರ್ಮೆಂಟ್ ಆಗಿದೆ. ಈಗ ಸಂಪೂರ್ಣ ಸರ್ಕಾರದ ಇದಕ್ಕೆ ಒಳಪಟ್ಟಿರುವಂತದ್ದು, ಹಾಗಾಗಿ ಈಗ ತುಂಬಾ ಜನ ಬರ್ತಾರೆ. ಬಾರಿ ರಶ್, ಹಾಲು ಇಡ್ಲಿಕ್ಕೆ ಅಷ್ಟು ರಶ್ ಇರುತ್ತೆ. ಈಗ ಹರಕೆ ಕೊಡ್ಲಿಕ್ಕೆಲ್ಲ ಇಲ್ಲೇ ಐಟಮ್ ಎಲ್ಲ ಇಲ್ಲೇ ಸಿಗ್ತದಲ್ಲ, ಏನು ಮನೆಯಿಂದ ಏನು ತರ್ಬೇಕಂತಿಲ್ಲ, ಕೈ ಅಲ್ಲಾಡ್ಸ್ಕೊಂಡು ಬಂದ್ರೆ ಸೀದಾ ಭಕ್ತಿಯಿಂದ ಬರ್ಬೇಕು ಮಾತ್ರ. ಎಲ್ಲ ಇಲ್ಲಿ ದೇವರೇ ಒದಗಿಸಿ ಕೊಡ್ತಾರೆ ಅನ್ನೋದು ನಂಬಿಕೆ. ಕುರಿಗಿರಿ ಅದೆಲ್ಲ ವಿಡಿಯೋ ಮಾಡಕ್ಕಾಗಲ್ಲ, ಪ್ರಾಣಿ ಹಿಂಸೆ ಮಹಾ ಅಪರಾಧ, ಹಂಗಾಗಿ ವಿಡಿಯೋ ಹಾಕಲ್ಲ. ದಯವಿಟ್ಟು ಬೇಜಾರು ಮಾಡಬೇಡಿ, ದಾನ ಬಂದ್ಬಾರ್ದು ಗುರುವಾರೆ. ಇಲ್ಲೆಲ್ಲ ಇರ್ಲಿಲ್ಲ, ರೂಮ್ ಎಲ್ಲ ಇರ್ಲಿಲ್ಲ ಮೊದಲು. ಇವಾಗ ಇಲ್ಲಿ ರೂಮ್ ಎಲ್ಲ ಬಾಡಿಗೆ ಎಲ್ಲ. ಮತ್ತೆ ಈಗ ಕಳಸದಿಂದ ಬರೋರೆಲ್ಲ ಎಷ್ಟೊತ್ತಿಗೆ ಹೊರಡ್ಬೇಕು ಮನೆಯಿಂದ? ಕಳಸ ಬೇಗ ಬಂದ್ರೆ ನಾವು ಬೆಳಿಗ್ಗೆ, ಇವತ್ತು ಬೆಳಿಗ್ಗೆ 4:15 ಹೊರಟಿದೀವಿ. ನಿನ್ನೆ ನಾನು ವಿಡಿಯೋ ಮಾಡಿ ಹಾಕಿದ್ರಿಂದ ಇವತ್ತು ಚಳಿ ಇಲ್ಲ ಬೆಳಿಗ್ಗೆ. ಇವನೇ ಬರಲು ಸ್ವಲ್ಪ ಲೇಟ್ ಮಾಡಿದ್ದ. ಅಲ್ಲ, ನಾನು ಹಂಗೆಲ್ಲ ಹೇಳ್ಬಾರ್ದು ವಿಡಿಯೋದಲ್ಲಿ. ನಾನು ಬಾರಿ ಬೇಗ ಬಂದಿದ್ದೆ. ಕಟ್ ಮಾಡಿ ಮಾತಾಡ್ತೀನಿ. ಇದ್ಯಾವುದು ನಮ್ದಲ್ಲ, ಇದೆಲ್ಲ ನಮ್ಮ ಅಣ್ಣಂದು. ನಮ್ದಂತ ಯಾವ್ದಿಲ್ಲ, ನಮ್ದಂತ ಜೀವ ಒಂದೇ ಇರೋದು, ಅದು ನಮ್ದಲ್ಲ. ಮತ್ತೆ ಮಹೇಶ್ ಅಣ್ಣ, ಇನ್ನೇನಾದ್ರು? ಇನ್ನು ಈಗ ಬಂದು ಅಡಿಗೆ ಮಾಡೋದು, ದೇವರಿಗೆ ಬಡಿಸಿಡೋದು, ಮತ್ತೆ ಎಲ್ಲ ಕುತ್ಕೊಂಡು ಊಟ ಮಾಡೋದು. ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ಯಾರು ಬೇಕಾದ್ರೂ ಅಡಿಗೆ ಮಾಡ್ಬೋದು. ಹೇಗೆ ವಿಶೇಷ ಮತ್ತು ಅಂದ್ರೆ ಇಲ್ಲಿ ಹೇಗೆ ಅಡಿಗೆ ಮಾಡಿದ್ರು ನಡೀತದೆ, ಭಾರಿ ಟೇಸ್ಟ್. ಹೋಗಿಂದನೂ ಅಷ್ಟೇ, ಬಂದು ಉಪ್ಪು ಹುಳಿ ಹಾಕೊಂಡು ಸಿಕ್ಕೊಂಡ್ರೆ ಅಷ್ಟು ಟೇಸ್ಟ್. ಅದು ಮಾತ್ರ ಈಗಲ್ಲ, ಹೋಗಿಂದನೂ ಅಷ್ಟೇ. ಈ ಮನೇಲಿ ಮಾಡಿದ್ರೆ ಏನೋ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಏನಿಲ್ಲ, ಅಡಿಗೆ ಮಾಡಿ ಕೊಡ್ಲಿ ಭಾರಿ ಟೇಸ್ಟ್. ನೋಡಿ, ನಮ್ಮ ಸುರೇಶ್ ಅಣ್ಣ ಈರುಳ್ಳಿ ಮೂರ್ಲಿಕ್ಕೆ ಶುರು ಮಾಡಿದ್ದಾರೆ ಈಗ, ಈರುಳ್ಳಿ ಹಚ್ಲಿಕ್ಕೆ. ನನ್ಗೆಂತ ಕೆಲಸ ಇಲ್ಲ ಅಂತ ಕಾಣ್ತದೆ, ಖಾಲಿ ಬ್ಯಾಟಿಂಗ್ ಇಲ್ದೇನ. ಓ, ಅದೊಂದು ಕೆಲಸ ಉಂಟಲ್ಲ. ಅಲ್ಲ, ಇದೇ ಪಾತ್ರೆ ಇಲ್ಲ ಸುರೇಶಣ್ಣ. ಅದಲ್ಲಿಂತ ಅಂಗಡಿಯಿಂದ ಹಿಡ್ಕೊಳ್ಳಿ ದೊಡ್ಡ ಜಡೀರಿ ಚಿಕ್ಕಯ್ಯ. ಅದೇ ಯಾವ ದೇವಸ್ಥಾನಕ್ಕೆ ಹೋಗ್ರಿ ಈಗ?
ನಾವೀಗ ಹ್ಮ್. ಅಮೃತೇಶ್ವರ ದೇವಸ್ಥಾನ ನೋಡ್ಕೊಂಡು ಬರ್ಬೇಕಂತ ಉಂಟು. ಏರಿ ಹಂಗಂತಾರೆ. ಅಲ್ಲಿ ತೀರ್ಥ ಪ್ರಸಾದ ಹಾ. ಒಬ್ಬರು ತಗೊಂಡ್ರೆ ಇಬ್ಬರಿಗೆ ಸಾಕು ಕೊಡ್ತಾರೆ. ಇವ? ಲೆಕ್ಕ ಯಾರ್ದಾರೇನು ದೂರನ ಅಮೃತೇಶ್ವರ ದೇವಸ್ಥಾನ. ಎಂತ ಮಾಡಿದ್ರಿ ನೀವು? ಹಾ. ಜಡ್ಡಿ ಯಾರು ಹೊಡಿರಿ ಜಡ್ಡಿ ನೀವೇದು ಸಬ್ಸ್ಕ್ರೈಬ್. ಅದೇ ಈಗ ನಾವು ಎಲ್ಲಿಗೆ ಹೋಗ್ತಿರೋದು? ಈಗ ದೇವಸ್ಥಾನಕ್ಕೆ ನಾವು ಮಾಡಿದ ಅಡಿಗೆ ಇತ್ತಲ್ಲ, ಹಾ. ಒಂದು ದೇವ್ರಿಗೆ ಒಂಚೂರು ಒಪ್ಪಿಸ್ಬಾರ ಅಂತ ಹೋಗ್ತಾ ಇದ್ವಿ. ನೋಡಿ ಅಲ್ಲಿ ಮಾಡಿರುವಂಥ ಅಡುಗೆನ ಈಗ ಪುರದಮ್ಮ ತಾಯಿಗೆ ಒಪ್ಪಿಸುವಂಥದ್ದು. ಆಮೇಲೆ ನಾವೆಲ್ಲ ಊಟ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಊರಿಗೆ ಹೋಗುದು. ಮತ್ತೆ ಊರಿಗೆ ಹೊರಡುವುದು. ಹುಡುಗ ಹುಡುಗ ಮತ್ತೆ ಸಮಾಚಾರ ಇವನು ಯಾವ ಸಂತೆ ಮರ ಹಾಕಳೆ ಮರ. ಮಧ್ಯಾಹ್ನದ ಹೊತ್ತಿಗೆಲ್ಲ ಭಯಂಕರ ಜನ ಆಗ್ತಾರೆ. ಬುಧವಾರ ಸ್ವಲ್ಪ ಜನ ಕಮ್ಮಿ ಅಲ್ಲ. ಇట్లా తిరగండి రావరా. ದೇವರಿಗೆಲ್ಲ ಒಪ್ಸಿದಾಯ್ತಾ? ದೇವ್ರಿಗೆ ವರ್ಷ ನಾವು ಈಗ ಅಡುಗೆ ಮಂದಿರಕ್ಕೆ ಬಂದಿದ್ದೆ. ಇನ್ನು ಮುಂದಿನ ಕಾರ್ಯಕ್ರಮ ಅಡುಗೆ ಮಂದಿರಕ್ಕೆ ಬಂದ್ವಿ. ಹಾಂ, ಅಡುಗೆ ಮಂದಿರ ಅಲ್ಲ ಈ ದಿನ ಭೋಜನ ವ್ಯವಸ್ಥೆಯ ಸೇವಾರ್ಥದಾರರು ಅಜಿತ್ ಗೌಡ್ರು ಮಠದ ಮಕ್ಕಿ. ಹಾಂ, ಅಜಯ ಪ್ರಸಾದ ನೋಡು ಟೇಸ್ಟ್ ನೋಡಿ. ಸ್ಯಾಂಪಲ್ ನೋಡಿ ಚೂರು ಉಪ್ಪು ಖಾರ ಹಾಕಿ. ಉಪ್ಪು ಬೇಕು. ದುಡ್ಡು ಕೊಟ್ಟು ವಿಡಿಯೋ ಮಾಡ್ಬೇಕು ಹೇಳ್ತಾನೆ. ಧರ್ಮಕ್ಕೆ ಬರ್ತದ ಆ ಕೂಲಿ. ಅಲ್ಲಿ ಊಟ ಮಾಡ್ತಿದ್ದಾರೆ, ಊಟ ಮಾಡ್ತೀನಿ. ಪುರದಮ್ಮಕ್ಕೊಂದು ಟಾಟಾ ಬಾಯ್ ಬಾಯ್ ಮಾಡಿಬಿಡಿ. ಟಾಟಾ ಮಾಡ ಗುಂಡಣ್ಣ. ನೀನು ಬೆಳಗ್ಗೆನೂ ಮಾರೆ ನೀನು. ಪುರದಮ್ಮ ದೇವಸ್ಥಾನಕ್ಕೆ ಬಂದವರು ಯಾರು ಹಾಳಾಗಿಲ್ಲ, ಒಳ್ಳೆಯದಕ್ಕೆ ಬರ್ತಾರೆ. ಏನು ಹರಕೆ ಹೊತ್ಕೊಂಡು ಬರ್ತಾರೆ ಅದು ನೆರವೇರುತ್ತೆ. ಅದನ್ನೊಂದು ನಾವು ಇವತ್ತು ಮಾಡ್ಕೊಂಡು ಹೋಗ್ತಿದ್ದೀವಿ. ಎಲ್ಲರಿಗೆ ಒಳ್ಳೆಯದಾಗಲಿ. ಮತ್ತೆ ಪವನ್ ಜೊತೆ ಬಂದವರಿಗೆ ಜಾಸ್ತಿ ಒಳ್ಳೆಯದಾಗಲಿ. ಪವನ್ ಜೊತೆ ಬಂದವರಿಗೆ ಒಳ್ಳೆಯದಾಗಲಿ. ಅವನು ಬೆಲ್ಲಿಗೆ ಚಾನಲ್ಗೆ ಮಾಡಿ, ಚಾನಲ್ಗೆ ಒಂದು ಬೆಲ್ ಹೊಡಿದೆ ಅಂತ ಹೇಳಿ. ಬೆಲ್ ಹೊಡಿ. ಹಾಂ, ಅಷ್ಟೇ. ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಂತ ಹೇಳಲ್ಲ, ಸಪೋರ್ಟ್ ಮಾಡಿ ಅಂತ ಹೇಳಿ. ಒಳ್ಳೇದಾಗ್ಲಿ ನಿಂಗು ನಿನ್ ಚಾನಲ್. ಎಲ್ಲರಿಗೆ ನಿಮ್ಗೆ ಸಾಯಂಕಾಲ ಎಲ್ಲರಿಗೆ ಹೇಗಾಯ್ತು ಅನುಭವ ಪುರದಮ್ಮಕ್ಕೆ ಬಂದಿದ್ದು? ಸುಮಾರು ವರ್ಷದಿಂದ ನಾವು ಬರ್ತಿದ್ವಿ. ಇಷ್ಟವರೆಗೆ ನಾವು ಇಲ್ಲಿ ಬೇಡ್ಕೊಂಡಿದ್ದು ಯಾವುದೋ ಒಂದು ಫೇಲರ್ ಆಗಿಲ್ಲ, ಎಲ್ಲ ಒಳ್ಳೇದಾಗಲಿಲ್ಲ. ವರ್ಷಕ್ಕೊಂದ್ಸಲ ನಾವು ಯಾವಾಗಲೂ ಬರ್ತಾ ಇರ್ತೀವಿ. ವರ್ಷಕ್ಕೊಂದ್ಸರಿ ಬರ್ತಾ ಇತ್ತು. ಸಲ ವರ್ಷಕ್ಕೆ ಒಂದು 2 ಸಲ ಬರ್ತಿದ್ವಿ. ಮತ್ತೆ ಇವತ್ತು ನಾನು ನಿಮ್ಮೊಟ್ಟಿಗೆ ಬಂದಿದ್ದು ಫಸ್ಟ್ ಮೊದಲ ಸಲ. ಹೌದು.
ನಮ್ಮ ಪವನ್ ಜಿನ್ನೆಯವರು. ಹೌದು, ನಮ್ಮ ಚಾನಲ್ ಶುಭಾಶಯ ಕೋರೋಣ. ನಮ್ಮ ಚಾನಲ್ ಹೌದು, ಝೀರೋ ಮಲ್ವೇರಿಯಸ್ ಚಾನಲ್ನ ಎಲ್ಲರೂ ನೋಡಿ. ಪ್ರಪ್ರಥಮ ವ್ಯಕ್ತಿ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿದಂಥ ವ್ಯಕ್ತಿ. ಥ್ಯಾಂಕ್ ಯು. ಬನ್ನಿ ನಾವು ಲೆಕ್ಕಾಚಾರ ಮಾಡಿ ಬರುವ. ನಿನಗೆ ಹುಡುಗ ಬರ್ತಾ ಒಳ್ಳೆ ಜಲಸಲಿದ್ದ, ಹೋಗ್ತಾ ಕೂಗುರ್ತಾ ಇದ್ದಾನೆ. ಎಂತ ಬೇಜಾರೇನ? ಕುರಿ ನೋಡಿ ಈಗ ಬಿಡು ಹೊತ್ತು. ಬಾಯ್ ಬಾಯ್. ಸರಿ 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 ಬರ್ತೀವಿ. ಸರಿ ಸರಿ ಇನ್ನೊಂದ್ಸರಿ ಬರ್ತೀವಿ ಬರ್ತೀವಿ. ನಾವು ಪುರದಮ್ಮಕ್ಕೆ ಹೋಗಿ ವಾಪಸ್ ಬರುವಾಗ ಇಲ್ಲೊಂದು ಕಡೆ ನಿಲ್ಸಿದ್ರು. ಎಂತಕ್ಕಂತ ಗೊತ್ತಿಲ್ಲ, ಏನು ಕಾರಣ ಸುರೇಶಣ್ಣ ನಿಲ್ಸಿದ್ದಕ್ಕೆ? ಇಲ್ಲೊಂದು ಪೌಡ ಮೊದಲಿಂದ ಉಂಟಂತೆ, ಏನಂತ ನಮಗೆ ಗೊತ್ತಿಲ್ಲ. ಮೊದಲಿಂದ ನೋಡಿದೀವಿ, ಆದ್ರೆ ಇಲ್ಲಿ ನಾಗದೇವತೆ ಒಂದು ಕೆಳಗುಂಟಂತೆ, ಕೆಳಗೆ ಹೊಂಡದಲ್ಲಿ ಹೋಗುವಾಗ ಅಲ್ಲಿಗೆ ಹೋಗಿ ಬರುವಂತ ನಮಗೊಂದು ಎಲ್ಲ ಮೊದಲಿಂದ ಬಂದವರೆಲ್ಲ ಹೋಗಿ ಬರ್ತಾ ಇದ್ದಾರೆ, ಹಾಗಾಗಿ ನಾವೊಂದು ಹೋಗಿ ಬರುವಂತ. ಇಲ್ಲಿದೆಂತ ವಿಶೇಷ ಸಮಸ್ಯೆ? ಇಲ್ಲಿ ನಾಗ ಮತ್ತೆ ಹಾಗೆ ದೇವರ ದೇವತೆಗಳು ಇರೋದು. ಹಾಗೆ ಮತ್ತೆ ಇಲ್ಲಿ ಒಳ್ಳೆ ಕಾರ್ಮಿಕ ಸ್ಥಳನೇ ಇದು. ಅವ್ರ ಅಮ್ಮ ಒಬ್ರು ಭಾರಿ ವರ್ಷದಲ್ಲಿ ಪೂಜೆ ಮಾಡ್ತಾ ಇರೋದು. ಅವ್ರೇನವರು ವಿಶೇಷ ಅವರು ಅಲ್ಲಿ ಇದ್ದಾರೆ. ಕೂತ್ಕೊಂಡು ನೋಡ್ಬೇಕು ಸ್ವಾಮಿ, ನಿಮಗೆ ದರ್ಶನ ಆಗ್ಬೇಕು ಅಂದ್ರೆ ಕೂತ್ಕೊಂಡು ನೋಡಿ, ಹೊರಗಡೆ ಹೋಗಂಗಿಲ್ಲ. ಇಲ್ಲಿ ಕೂತ್ಕೊಳ್ಳಿ ಬಾಗ್ಲಲ್ಲಿ. ತಿರುಪತಿ ಸ್ವಾಮಿ, ರಂಗನಾಥ ಸ್ವಾಮಿ ತಗೊಂಡ್ರಿ ಅಲ್ಲ? ಮುಟ್ಟಬೇಡಿ. ಜಾತ್ರೆ ನೀವೆಲ್ಲ ಯಾಕೆಂದ್ರೆ 1ನೇ ವರ್ಷ ಕೊಟ್ಟಾಗಿದ್ರಿ, ಈ ವರ್ಷ ತಿರುಪತಿ ಸ್ವಾಮಿಗೆ ಪರಮಾತ್ಮ ಎಲ್ಲಾರ್ಗು ಒಳ್ಳೇದು. ಏನು ನಿಜ ಸ್ಥಳಕ್ಕೆ ಬಂದಿರಿ, ಎಲ್ಲಾರ್ಗು ಒಳ್ಳೇದು. ನೀವು ತಗೊಂಡ್ರ ದೇವಸ್ಥಾನ ಬನ್ನಿ 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 ಯಾರ್ಯಾರು ಎಷ್ಟು ಕೊಡ್ತೀರ ಅವ್ರು ಮುಂಕೂಸಿ ಪಾಪ ನೋಡಿದ್ರು ಒಳಗಡೆ ಇರುವಂತದ್ದು ದೇವರುಗಳು. ಅವರೇ ಅನುದಾನ ಮಾಡಿ ನಾಗದೇವರು ಸ್ವಾಮಿ ಆಶೀರ್ವಾದ ಎಲ್ಲಾರ್ಗು ಇರ್ಲಿ. ಪರಮಾತ್ಮ ನಮ್ಮಪ್ಪ ಆರೋಗ್ಯ ಕೊಟ್ಟು ಎಲ್ಲಾರ್ಗು ಚೆನ್ನಾಗಿರ್ಲಿ, ಆರೋಗ್ಯ ಕೊಟ್ಟು ಎಲ್ಲರೂ ಚೆನ್ನಾಗಿರ್ಬೇಕು. ಸಾವಿರ 2,000 ಮಾಡ್ಕೊಡೋರು ಏನೋ ನಮ್ಗೆ ದೇವರು ಶಕ್ತಿ ಕೊಟ್ರೆ ನಾವು ತಿಳ್ಕೊಳ್ತೀವಿ. ನಮ್ಮ ತಿರುಪತಿ ಸ್ವಾಮಿ ಎಲ್ಲರಿಗೂ ಶಕ್ತಿ ಕೊಡ್ತಾರೆ, ಕೊಡ್ಲೇಬೇಕು. ಹೌದು. ಈಗ ನಮ್ದಕ್ಕೆ ನಿಮ್ ಫೋಟೋ ಹಳೆ ಫೋಟೋ ಏನಾದ್ರೂ ಗೊತ್ತಾ? ನಾವು ಪುರದಮ್ಮ ದೇವಸ್ಥಾನಕ್ಕೆ ಹೋಗಿ ರಿಟರ್ನ್ ಬರುವಾಗ ಇಲ್ಲೊಂದು ದೇವಸ್ಥಾನ ಇದೆ, ಅದು ಅಮ್ಮ ಹೇಳ್ತಾರೆ. ಅಮ್ಮ ಯಾವ ದೇವಸ್ಥಾನ ಇದು? ಏನು? ನೀರಳ್ಳ ರಂಗನಾಥ ಸ್ವಾಮಿ ಅಂತ. ಪ್ರತಿ ದಿವಸನೂ ಅವ್ರ ಪಾದದಿಂದ ನೀರು ಹೋಯ್ತಾ ಇದೆ. ಭಕ್ತಾದಿಗಳು ತುಂಬಾ ಜನ ಬರ್ತಾರೆ, ಹೋಯ್ತಾರೆ. ಅವ್ರ ಏನೇ ಮನಸ್ಸಿನಲ್ಲಿ ನೆನ್ಸ್ಕೊಂಡ್ರು ಅದೆಲ್ಲ ನೆರವೇರಿಸ್ಕೊಡುತ್ತೆ ಸ್ವಾಮಿ. ಈ ಮಕ್ಕಳು ಇಲ್ದಂತವ್ರಿಗೂ ಮಕ್ಕಳು ಫಲ ಆಗುತ್ತೆ. ಮತ್ತೆ ಈ ಮದುವೆ ಲಗ್ನಗಳು ಎಲ್ಲ ಬೇಡ್ಕೊಂಡು ಕೋರಿಕೆ ಇಟ್ರೆ ಅದು ಆಗುತ್ತೆ. ಈ ನಿಜ ಸ್ಥಳದಲ್ಲಿ ಎಲ್ಲಾರ್ಗು ಒಳ್ಳೇದಾಗುತ್ತೆ ಕಣವ. ಬಂದಂತ ಭಕ್ತರುಗಳಿಗೆಲ್ಲ ತುಂಬಾ ಒಳ್ಳೇದಾಗುತ್ತೆ ನೋಡಿ. ಯಾರಾದ್ರೂ ಪುರದಮ್ಮ ಹೋಗಿ ಈ ಕಡೆ ಬರುವಂತವ್ರಿದ್ರೆ, ಬೇಲೂರು ಸೈಡ್ ಈ ಕಡೆ ಬರುವಂತವ್ರಿದ್ರೆ ಒಮ್ಮೆ ಸ್ಥಳಕ್ಕೆ ಭೇಟಿ ನೀಡಿ. ಆಗ್ಲಮ್ಮ, ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಪ್ಪ. ಹೋಗಿ ಬರ್ತೀವಿ ಖಂಡಿತ. ನಾವು ಕಳಸ ಹೊರನಾಡವರು. ಗೊತ್ತು ನನಗೆ, ಹಂಗನ್ಸಿದ್ದಂಗೆ ನನಗೆ ಖುಷಿ ಆಯ್ತು ಮಗನೇ, ಖುಷಿ ಆಯ್ತು. ಪಾಪ ಒಳ್ಳೇದಾಗ್ಲಿ. ಬರೋದಮ್ಮ? ಆಯ್ತು ಆಯ್ತು.
ಎಲ್ಲಾರ್ಗು ಒಳ್ಳೇದಾಗ್ಲಿ ಮರಿ. ಆಯ್ತಮ್ಮ, ನಿಮ್ಮ ಆಶೀರ್ವಾದ ಯಾವತ್ತಿರ್ಬೇಕು. ಓಕೆ, ನಂಗೆ ಓರ್ನಾಡು ಸಂಖ್ಯೆ ಅಂದ್ರೆ ತುಂಬಾ ಖುಷಿ. ಹೌದಾ? ಅದು ನಮ್ಮ ಭಾಗದ ಸಾವಿಗೂ ಅಷ್ಟೇ ಖುಷಿ ಆಗುತ್ತೆ. ಎಂತ ಗೊತ್ತಾ ನಿಮ್ಗೆ, ನಮ್ಮ ಭಾಗದ ಜನಗಳು ಒಂಥರ ತುಂಬಾ ಒಂದು ಆತ್ಮೀಯತೆ. ನಾವೇನು ಗೊತ್ತಮ್ಮ, ನಾವು ಬಟಾದಿಗಳು ಬೇಕಾಗುಂಡಾತ ನೋಡಿ, ಪುರದಮ್ಮದಿಂದ ಇದು ಪುರದಮ್ಮಕ್ಕೆ ಹೋಗುವಂಥ ರಸ್ತೆ. ನಾವು ವಾಪಸ್ ರಿಟರ್ನ್ ಬರುವಾಗ ನೋಡಿ ಇಲ್ಲಿ ಗಾಡಿ ನಿಲ್ಲಿಸಿ ನೋಡಿ, ಇಲ್ಲೊಂದು ಚೂರು ನಮ್ದೆಲ್ಲ ಫೋಟೋ ತೆಗಿ ಚೂರು ನೋಡಿ, ಇಲ್ಲಿ ಒಂದು ಪುಟ್ಟ ಅಂಗಡಿ ಕಾಣ್ತದೆ, ನೀರಳ್ಳ ಶ್ರೀ ರಂಗನಾಥ ಸ್ವಾಮಿ ಸನ್ನಿಧಿ ಅಂತೇಳಿ. ಇಲ್ಲಿ ಕೆಳಗೆ ಹೋಗ್ಬೇಕು, ಒಂದು ಡೌನ್ ಇದೆ ನೋಡಿ, ಇದೆ ಅಂಗಡಿ. ಈ ಅಂಗಡಿ ಗುರ್ತಿಟ್ಕೊಳ್ಳಿ, ಇದರಿಂದ ಬಂದರೆ ಸೀದಾ ಕೆಳಗೆ ಹೋದರೆ ನೀರಳ್ಳ ರಂಗನಾಥ ಸ್ವಾಮಿ ದೇವಸ್ಥಾನ. ಒಮ್ಮೆ ಭೇಟಿ ನೀಡಿ ಎಲ್ಲರೂ ಪುರದಮ್ಮಕ್ಕೆ ಬಂದರೆ. ನೋಡಿ, ಇದು ಈ ಸಾರಿ ನಾವು ಪುರದಮ್ಮಕ್ಕೆ ಬಂದಿರುವಂಥ ಟೀಮು. ಕಿರಿಕಿರಿ ಮಾಡಿದ್ರೆ ಸೀದಾ ಬರ್ತೀನಿ ಚೂರು ಅದ ತೋತ್ರು. ಹಾಂ ಆಯ್ತು, ಥ್ಯಾಂಕ್ ಯು. ಥ್ಯಾಂಕ್ಸ್ ನಾವು ಅಂತ್ಯಾಕ್ಷರಿ ಆಡುವ ಗುಂಡಣ್ಣ ಬರ್ಬೇಕು. ಪ್ರೀಚೆ ಪ್ರೀಚೆ ಅಣ್ಣ, ಕೋಳಿ ಬೇಕಾ ಚಿಕನ್ ಬೇಕಾ? ಕೋಳಿ ಬೇಡ, ಚಿಕನ್ ಬೇಕು. ಚಾನಲ್ ಐತಲ್ಲ ಯೂಟ್ಯೂಬ್ ಚಾನಲ್ ನೋಡು ನೀನು, ಮತ್ತೆ ನೀರು ಚಾನಲ್ ನೋಡು. ಯಾವುದು ಕೆರೆ? ಹೊಯ್ಸಳ ಕೆರೆ. ಮಾಡ್ಲಾಕೊಂಡು ಬಾವ ಬೋಟಿನಲ್ಲಿ ಕೂರ್ಲಿಕ್ಕೆ ಉಂಟಾ? ಸುರೇಶ್ ಅಣ್ಣ, ನಾವು ಈಗ ಯಾವ ಕಡೆ? ನಾವೀಗ ಇದು ಬೋಟಿಂಗ್ ಇದು ನಮ್ಮ ಹಳೆಬೀಡಿನ ದ್ವಾರ ಸಮುದ್ರ ಡ್ಯಾಮ್ ಹೋಗ್ತಿದ್ದೀವಿ. ಡ್ಯಾಮ್ಗೆ ಇಡೀ ಏನಾದ್ರು ಮಾಡಬೇಡಿ. ಎಲ್ಲ ಲೈಫ್ ಜಾಕೆಟ್ ಧರಿಸಿ ಚೂರು ಹಿಡೀರಿ ಅಭಿ ಅವರೇ, ಜಾಕೆಟ್ ಹಾಕಿ ಬಿಡ್ತೀವಿ. ಲೈಫ್ ಜಾಕೆಟ್ ಹಾಕೊಂಡು ಹೋಗ್ಬೇಕಲ್ಲ. ಒಂಥರ ಹೊಸ ಅನುಭವ, ಫಸ್ಟ್ ಟೈಮ್ ನಮ್ಗೆ. ಈಗ ಗಾಡಿ ಓಡಿಸಕ್ಕೆ ಬಂದಿದ್ರು, ಗಾಡಿ ಓಡಿಸಕ್ಕೆ ಡ್ರೈವರ್ ಬಂದಿದ್ರು, ಬೋಟ್ ಗಿಟ್ ಓಡಿಸ್ತಾರೆ ನೋಡಿ. ಬನ್ನಿ ಹೋಗುವ. ಬೆಳಿಗ್ಗೆ ತೋರ್ಸ್ಲಿಕ್ಕೆ ಆಗ್ಲಿಲ್ಲ, ಈಗ ತೋರಿಸುವ. ಗುಂಡಣ್ಣ
ಆ ಗುಡ್ಡನ ಒಂದು ಕಟ್ಟೆ ಹಾಕ್ರು. ಎಂತದ ಮೊತ್ತಂಟು ಮಾರೆ ಪಲ್ಟಿ ಆಗುತ್ತಾ ಮಾರ್ರೆ? ಅವನೊಂದು ಕಟ್ಟೆ ಹಾಕ್ಯಾತ ಅಲ್ಲ ಹಾರ್ಗಿರನ್ ಮಾರೆ. ಮೊದ್ಲೇ ಜೀವನದಲ್ಲಿ ಭಾರಿ ಸಮಸ್ಯೆ ಅಂತ ಹೇಳ್ತಾನೆ. ಹೆದರಿದ್ರೆ ಹೋಯ್ತು. ಒಂದು ಒಳ್ಳೆ ಬೋಟಿಂಗ್ ಮುಗಿಸಿದ್ವಿ. ಗೌಡ್ರೆ ಎಲ್ಲಿ ಹೋಗಿದ್ರಿ ನೀವು? ನಮ್ದು ಮುಗೀತು ಬೋಟಿಂಗ್. ಸಂತೆ ಹೋಗಿ ಇದು ನಂಗೆ ತಗೊಂಡೋಗುತ್ತೆ ಅಂತ ಜನಗಳಲ್ಲಿ ಮೀನು ಹಿಡಿಯಕತ್ತಿತ್ತ ಬಾಬಾ. ಜನಗಳಲ್ಲಿ ಮೀನು ಹಿಡಿಯಕತ್ತಿತ್ತು ತಗೊಂಡು ಹೋಗಿದ್ರೆ ಕೊಡ್ಲೇಬೇಕಾ? ಕೊಡ್ಬೇಕಂತ ಹೇಳಿದ್ರು. ಏನಾದ್ರು ಫ್ರೀ ಉಂಟಾ? ಅದನ್ನ ಕೇಳಿ ನಾವು. ಮೀನು ಹಿಡಿಯಕ್ಕಾಗಲ್ಲ. 12 ಜನರಲ್ಲಿ ಒಬ್ಬರಿಗೆ ಫ್ರೀ ಇಲ್ವಾ? ಅಮೌಂಟ್ ಕೊಡ್ಬೇಕಾ? ಆಫ್ಲೈನ್ ಬುಕ್ಕಿಂಗ್ ಮಾಡುವ. ದೋರ ಸಮುದ್ರ. ಮಣ್ಣಣ್ಣ ಅಲ್ಲಿದ್ದಾರೆ ನೋಡಿ ಆಚೆ ಗಾಣ ಹೆಂಗ್ ಬಿಸಾಕ್ತಾರಂತ. ನೋಡಲ್ಲಿ ಬಾವಾ ಬಡಿತದ. ಮಾವ ಒಂದು ಹಾಡು ಹೇಳಿ. ಮೊಸಳೆ ನೋಡಲ್ಲಿ. ಮೊಸಳೆ ಅಲ್ಲವೇ ಅಪ್ಪ ಕಟಗಿ. ಮಾವ ಒಂದು ಹಾಡು ಹೇಳಿ ಮಾವ. ಬಂತ ಅಂತ ಮಾ ನಾನು ಹೇಳಿ ಮಾ. ಹಳೆಬೀಡು ಸಂತೆ. ನೋಡಿ ಹಳೆಬೀಡು ಸಂತೆಗೆ ಬಂದು 100 ರೂಪಾಯಿಗೆ ಎಷ್ಟು ಕೆಜಿ? 10 ರೂಪಾಯಿಗೆ 1 ಕೆಜಿ, 100 ರೂಪಾಯಿಗೆ 10 ಕೆಜಿ. ಯಾರಿಗುಂಟು ಯಾರಿಗಿಲ್ಲ? 100 ರೂಪಾಯಿ, 100 ರೂಪಾಯಿ, 100 ರೂಪಾಯಿ ಒಂದ್ಸರಿ. ಆಪ್ರೇಟ್ ಚಿಪ್ರೇಟ್ ನೂರಕ್ಕತ್ತು ಯಾರಿಗುಂಟು ಯಾರಿಗಿಲ್ಲ? ಕೆಲಸಕ್ಕೆ ಇವಾಗ 200 ರೂಪಾಯಿ ಮಾಡಿದ್ರೆ ಸೇಲ್ ಆಗಲ್ಲ. ಹುಳಿ ಬರ್ಲಿ 100 ರೂಪಾಯಿಗೆ 10 ಕೆಜಿ ಆಪಲ್ ಸೇಬು ತಗೊಳ್ಳೆ. ಈ ತರದೆಲ್ಲ ತಗೊಂಡೋಗಿ ಈ ತರದೆಲ್ಲ ಎಂಜಾಯ್ ಮಾಡ್ಬೇಕು. ನೋಡಿ ಯಾವ ತರ ಎಂಜಾಯ್ ಮಾಡ್ಬೇಕು? ಹೋಗ್ತದೆ ಬರ್ತದೆ. ಎಷ್ಟು ಸೇಬಿಗೆ? ಎಷ್ಟು ಸೇಬಿಗೆ 400 ರೂಪಾಯಿ ಅಲ್ಲ 200, 1 ಕೆಜಿಗೆ 200. ಮತ್ತೆ ದಾಳಿಂಬೆ 1 ಕೆಜಿಗೆ 200. ಇದು 100 ರೂಪಾಯಿ 4 ಸೇಬು. ಹಿಂಗೆ ಬೇಲೂರ್ ನಾವು 4 ಜನ ಕೈ ಕೊಟ್ಟರು
ಸ್ವಲ್ಪ ಸೈಡ್ ಹೋಗಿದೆ ಗಾಡಿ ಅಷ್ಟೇ. ಹೇಗೆ ಸೈಡ್ ಹೇಗೆ ಹೋಗಿದಂತೆ? ಏನೋ ಗೊತ್ತಿಲ್ಲ, ಏನೋ ಕಾರ್ ಬಂತು ಅಂದ್ರೆ ಸೈಡ್ ಹೇಳಿದ್ರಂತ ಹೋಯ್ತು. ಏನು ಗುಂಡವ್ರೆ, ಏನು ಸಮಸ್ಯೆ ಏನಲ್ಲಿ? ಅದು ಸಮಸ್ಯೆ ಏನಿಲ್ಲ, ಹಂಪಾಗಿ ಕೆಳಗೆ ಜಾರಿ ಬಿದ್ದಿದ್ದು ಬಸ್ಸು, ಕಾಲ್ ಜಾರ್ದಂಗೆ. ಕಾಲ್ ಜಾರಿ ಬಿದ್ದಿದ್ದಲ್ಲ ಬಸ್ಸು. ನೋಡಿ, ನಾವೀಗ ಹಿರೇಬಾಲಿಂದ ಬಂದಿರುವಂಥದ್ದು ನಮ್ಮ ಮೊಹಮ್ಮದ್ ಅಲಿ ಅವರ ಗಾಡೀಲಿ. ಯಾರು ಬೇಕಾದ್ರೂ ಬಾಡಿಗೆ ಹೇಳ್ಬೋದು, ವಿತ್ ಡ್ರೈವರ್ ಕಳಿಸ್ಕೊಡ್ತಾರೆ. ಬಾಡಿಗೆ ಹೆಚ್ಚು ಕಮ್ಮಿ ಮಾಡ್ಸೋಣ ಬೇಕಾದ್ರೆ, ನಮಗೆ ಭಾರಿ ಆತ್ಮೀಯರು ಅಲ್ಲ ಮಹೇಶಣ್ಣ? ಹೌದು. ಅವರಿಗೊಂದು ಗಾಡಿ ಇಟ್ಟಿದ್ದಕ್ಕೆ ಪ್ರಯೋಜನ ಆಗಲಿ, ಹಾಗೆ ನಿಮ್ಮ ಪ್ರಯಾಣ ಕೂಡ ಸುಖಕರವಾಗಿರಲಿ. ಓಕೆ. ಪುರದಮ್ಮ ಚೌಡೇಶ್ವರಿ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಹಾಗೆ ಇಲ್ಲಿನ ಗ್ರಾಮಸ್ಥರು ಕೂಡ ನಮ್ಮ ವಿಡಿಯೋ ನೋಡಿ ಶೇರ್ ಮಾಡಿ ಆದಷ್ಟು ಸಹಕರಿಸಿ ಅಂತ ಕೇಳ್ಕೊಳ್ತಾ, ಕೊನೆಯದಾಗಿ ನಾವು ಹೇಳುವಂಥದ್ದು ಇಷ್ಟೇ: ನೀವು ಈಚ್ ಅಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್, ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು 0 ಮೆಮೊರೀಸ್ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋಣ. ಆಲ್ ದಿ ಬೆಸ್ಟ್.